ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಥೆ. ಪುರಾಣಗಳ ಪ್ರಕಾರ ಕೃಷ್ಣನು ಮಥುರಾದ ಯಾದವ ಕುಲಕ್ಕೆ ಸೇರಿದ ರಾಜಕುಮಾರಿ ದೇವಕಿ ಮತ್ತು ಅವಳ ಪತಿ ವಸುದೇವನ 8ನೇ ಮಗ. ಆ ಸಮಯದಲ್ಲಿ ಮಥುರಾದ ರಾಜನಾಗಿದ್ದ ದೇವಕಿಯ ಸಹೋದರ ಕಂಸನು ದೇವಕಿಯ 8ನೇ ಮಗನಿಂದ ಕಂಸನನ್ನು ಕೊಲ್ಲುತ್ತಾನೆ ಎಂದು ಹೇಳಲಾದ ಭವಿಷ್ಯವಾಣಿಯನ್ನು ತಡೆಯಲು ದೇವಕಿಯಿಂದ ಜನ್ಮ ನೀಡಿದ ಎಲ್ಲ ಮಕ್ಕಳನ್ನು ಕೊಂದನು. ಕೃಷ್ಣ ಜನಿಸಿದಾಗ ವಾಸುದೇವನು ಮಥುರಾದ ಜಿಲ್ಲೆಯ ಗೋಕುಲದಲ್ಲಿರುವ ತನ್ನ ಸ್ನೇಹಿತನ ಮನೆಗೆ ಕೃಷ್ಣನನ್ನು ಕರೆದುಕೊಂಡು ಹೋದನು. ನಂತರ ಕೃಷ್ಣನನ್ನು ನಂದ ಮತ್ತು ಅವನ ಹೆಂಡತಿ ಯಶೋದೆ ಗೋಕುಲದಲ್ಲಿ ಬೆಳೆಸಿದರು. ಶ್ರೀಕೃಷ್ಣ ಜಯಂತಿಯ ಇತರ ಹೆಸರುಗಳು: ಕೃಷ್ಣಾಷ್ಟಮಿ, ಜನ್ಮಾಷ್ಟಮಿ, ಸತತ ಆಟಂ, ಅಷ್ಟಮಿ, ರೋಹಿಣಿ, ಗೋಕುಲಾಷ್ಟಮಿ, ಶ್ರೀ ಜಯಂತಿ, ನಂದೋತ್ಸವ ಇತ್ಯಾದಿ ಶ್ರೀಕೃಷ್ಣ ಜಯಂತಿಗೆ ಇರುವ ಇತರ ಹೆಸರುಗಳಾಗಿವೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಮಹತ್ವ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಶ್ರೀಕೃಷ್ಣನು ಮಥುರಾ ಪಟ್ಟಣದಲ್ಲಿ ಅಷ್ಟಮಿ ತಿಥಿ ಅಥವಾ ಭಾದ್ರಪದ ಮಾಸದ 8ನೇ ದಿನದಂದು ದೇವಕಿ ಮತ್ತು ವಸುದೇವನಿಗೆ ಜನಿಸಿದನು. ದೇವಕಿ ಮಥುರಾದ ರಾಕ್ಷಸ ರಾಜ ಕಂಸನ ಸಹೋದರಿ. ಒಂದು ಭವಿಷ್ಯವಾಣಿಯ ಪ್ರಕಾರ ಕಂಸನ ಪಾಪಗಳಿಗೆ ಶಿಕ್ಷೆಯಾಗುತ್ತದೆ ಮತ್ತು ಅವನು 8ನೇಯ ಮಗ ದೇವಕಿಯಿಂದ ಕೊಲ್ಲಲ್ಪಡುತ್ತಾನೆ ಎಂಬುದಾಗಿತ್ತು. ಆದ್ದರಿಂದ ಕಂಸನು ತನ್ನ ಸ್ವಂತ ಸಹೋದರಿ ಮತ್ತು ಅವಳ ಪತಿಯನ್ನು ಬಂಧಿಸಿದನು. ಭವಿಷ್ಯವಾಣಿಯು ನಿಜವಾಗಲು ಸಾಧ್ಯತೆಯನ್ನು ತೊಡೆದುಹಾಕಲು ಅವರು ಜನಿಸಿದ ತಕ್ಷಣ ದೇವಕಿಯ ಮಕ್ಕಳನ್ನು ಕೊಲ್ಲಲು ಪ್ರಯತ್ನಿಸಿದನು. ದೇವಕಿಗೆ 8ನೇ ಮಗ ಜನಿಸಿದಾಗ ಇಡೀ ಅರಮನೆಯು ಮಾಂತ್ರಿಕವಾಗಿ ಪ್ರಚೋದಿತವಾದ ಗಾಢ ನಿದ್ರೆಯಲ್ಲಿ ಮುಳುಗಿತು ಮತ್ತು ವಸುದೇವನು ಮಧ್ಯರಾತ್ರಿಯಲ್ಲಿ ವೃಂದಾವನದಲ್ಲಿರುವ ಯಶೋಧ ಮತ್ತು ನಂದನ ಮನೆಗೆ ಮಗುವನ್ನು ವರ್ಗಾಯಿಸುವ ಮೂಲಕ ಕಂಸನ ಕೋಪದಿಂದ ಮಗುವನ್ನು ಉಳಿಸುವಲ್ಲಿ ಯಶಸ್ವಿಯಾದನು. ಈ ಶಿಶುವು ಭಗವಾನ್ ವಿಷ್ಣುವಿನ ಅವತಾರವಾಗಿತ್ತು ಮತ್ತು ಅಂತಿಮವಾಗಿ ಕಂಸನನ್ನು ಕೊಂದ ಶ್ರೀಕೃಷ್ಣ ಎಂದು ಕರೆಯಲ್ಪಟ್ಟಿತು. ಕೃಷ್ಣ ಜನ್ಮಾಷ್ಟಮಿ ಪೂಜೆ ವಿಧಾನ: ಮುಂಜಾನೆ ಎದ್ದು ಸ್ನಾನ ಮಾಡಿ ಮತ್ತು ಹೊಸ ಅಥವಾ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಶ್ರೀಕೃಷ್ಣನ ಪಲ್ಲಕ್ಕಿ ಅಥವಾ ತೊಟ್ಟಿಲನ್ನು ಅಲಂಕರಿಸುವ ಮೂಲಕ ಪೂಜೆಯ ಸಿದ್ಧತೆಯನ್ನು ಪ್ರಾರಂಭಿಸಿ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಲು ಗಂಗಾಜಲವನ್ನು ಬಳಸಿ ಪೂಜೆಯನ್ನು ಪ್ರಾರಂಭಿಸಲು ಧ್ಯಾನವನ್ನು ಮಾಡಿ ಶ್ರೀಕೃಷ್ಣನ ವಿಗ್ರಹ ಅಥವಾ ಫೋಟೋವನ್ನು ಪೂಜಾ ಪೀಠದ ಮೇಲೆ ಸ್ಥಾಪಿಸಿ ಶ್ರೀಕೃಷ್ಣನ ಪಾದಗಳಿಗೆ ನೀರನ್ನು ಅರ್ಪಿಸುವುದನ್ನು ಪಾಡ್ಯ ಎಂದು ಕರೆಯಲಾಗುತ್ತದೆ. ಭಗವಂತನಿಗೆ ಆರ್ಘ್ಯವನ್ನು ಅರ್ಪಿಸಿ ಆಚಮನವನ್ನು ಮಾಡಿ, ಇದು ಭಗವಂತನಿಗೆ ನೀರನ್ನು ಅರ್ಪಿಸಿ ನಂತರ ಅದನ್ನು ಕುಡಿಯುವ ಕ್ರಿಯೆಯಾಗಿದೆ. ಪಂಚಾಮೃತ ಅಭಿಷೇಕವನ್ನು ಮಾಡಿ ವಿಗ್ರಹವನ್ನು ಹೂವು ಬಟ್ಟೆಗಳಿಂದ ಅಲಂಕರಿಸಿ ಕೃಷ್ಣನಿಗೆ ಪ್ರಿಯವಾದ ಹೂವುಗಳು ಮತ್ತು ತುಳಸಿ ಎಲೆಗಳನ್ನು ನೀಡಿ ಧೂಪ ದ್ರವ್ಯ ಮತ್ತು ಎಣ್ಣೆ ದೀಪಗಳನ್ನು ಬೆಳಗಿಸಿ ಶ್ರೀಕೃಷ್ಣನಿಗೆ ಭೋಗವನ್ನು ಅರ್ಪಿಸಿ ಆರತಿಯನ್ನು ಮಾಡಿ ಪ್ರದಕ್ಷಿಣೆ ಹಾಕಿ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಕೃಷ್ಣನ ಬಾಲರೂಪವನ್ನು ಪೂಜಿಸಲಾಗುತ್ತದೆ. ಈ ದಿನ ಶ್ರೀಕೃಷ್ಣನ ಜನನದ ಕಥೆಗಳನ್ನು ಕೇಳುವುದು, ಆತನಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಇಷ್ಟು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಥೆ ಮತ್ತು ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಮಹತ್ವ, ಕೃಷ್ಣ ಜನ್ಮಾಷ್ಟಮಿಯ ಪೂಜೆ ವಿಧಾನವಾಗಿದೆ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಕ್ಲೀಂ ಕೃಷ್ಣಾಯ ನಮಃ. ಕ್ಲೀಂ ಕೃಷ್ಣಾಯ ನಮಃ.